ಕುಡುಕ್ ನನ್ನ ಮಕ್ಕಳು ಸಿನಿಮಾದ ಬಗ್ಗೆ ತುಂಬ ವಿಸ್ತಾರವಾಗಿ ನಮ್ಮ ಡೈರೆಕ್ಟರ್ ಸರ್ ಆಸ್ಕರ್ ಸರ್ ಮಾತಾಡಿರೋದ್ರಿಂದ ನಮ್ಗೆ ಇನ್ನೇನು ಉಳಿಸಿಲ್ಲ ಅಂತ ನಾನು ಅನ್ಕೋತೀನಿ. ಈ ಸಿನಿಮಾದಲ್ಲಿ ನನಗೆ ಒಂದೇ ಒಂದು ಏನು ಅಂದರೆ ನನಗೆ ನೀರು ಮತ್ತು ಜ್ಯೂಸ್ ಕುಡಿಯೋ ಅಭ್ಯಾಸ ಬಿಟ್ರೆ ಯಾವುದೂ ಅಭ್ಯಾಸ ಇಲ್ಲ. ಇದರಲ್ಲಿ ಎಣ್ಣೆ ಕುಡಿಯೋ ಅಭ್ಯಾಸ ಇದೊಂದು ಪಾತ್ರೆ ಹೆಂಗೆ ಮಾಡಿಸ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಈ ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿ ನಮ್ಮ ವೆಂಕಟ್ ಸರ್ ಬರೆದಿದ್ದಾರೆ. ಮಾಡೋಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸಾಕಲ್ವ ಸರ್? ಆಸ್ಕರ್ ಕೃಷ್ಣ ಅವರು ನನ್ನ ಆತ್ಮೀಯ ಸ್ನೇಹಿತರು. ಇವಾಗ ಅವರು ಕುಡುಕ್ ನನ್ನ ಮಕ್ಕಳು ಸಿನಿಮಾ ಮಾಡ್ತಿದ್ದಾರೆ. ನಾನು ಮೊದಲು ತರಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿ ಆದಮೇಲೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ತರಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟ್ರ್ ಅಂತ. ಹಾಗೆ ನೆಕ್ಸ್ಟು ಈ ಸಿನಿಮಾ ಸಕ್ಸಸ್ ಆಗಲಿ, ಅದಾದಮೇಲೆ ಕುಡುಕ್ ನನ್ನ ಮಕ್ಕಳು ಆಸ್ಕರ್ ಕೃಷ್ಣ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರ ಹೆಸರಲ್ಲಿ ಆಸ್ಕರ್ ಇದೆ. ಆಸ್ಕರ್ಗೆ ಸಮನಾದ ಪ್ರಶಸ್ತಿ ಇವತ್ತು ಯಾವುದು ಅಂತಂದರೆ ನಮ್ಮ ಪ್ರೇಕ್ಷಕರು ಕೈ ಹಿಡಿದ್ರೆ ಆಸ್ಕರ್ ಸಿಕ್ಕಷ್ಟೇ ನಮಗೆ ಭಾಗ್ಯ. ಹಾಗಾಗಿ ನಾನು ಈ ಕುಡುಕ್ ನನ್ನ ಮಕ್ಕಳಿಗೆ ಹಾರೈಸೋದಿಷ್ಟೇ, ಈ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ. ಇದು ಜನರ ಬಾಯಲ್ಲಿ ಕುಡುಕ್ ನನ್ನ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ಕುಡುಕ್ ನನ್ನ ಮಕ್ಕಳೇ. ನಾವು ಒಂದೊಂದು ದಿನ ಒಂದೊಂದು ಎಲ್ಲರೂ ಪರ್ಮನೆಂಟಾಗಿ ಯಾರು ಕುಡಿಯೋರು ಇವಾಗ ಯಾರು ಇಲ್ಲ, ಯಾವಾಗಲೂ ಒಂದು ಸಲ ಕುಡಿತೀವಿ ನಾವು. ಹಂಗೇ ಇವತ್ತು ಕುಡುಕ್ ನನ್ನ ಮಕ್ಕಳದ್ದು ಅದೊಂದು ಥೀಮೇ ಬೇರೆ. ಅವರು ನಿಜವಾದ ಅನ್ನದಾತರು ಅವರೇ, ಕುಡುಕ್ ನನ್ನ ಮಕ್ಕಳೇ, ಕನ್ನಡ ಆಡಿಯನ್ಸ್. ಅವರು ಜಾಸ್ತಿ ಪಾಪ ಕಷ್ಟಪಟ್ಟು ದುಡಿತಾರೆ, ಆ ನೋವಿಗೆ ಸ್ವಲ್ಪ ಕುಡಿತಾರೆ, ಸಿನಿಮಾ ನೋಡ್ತಾರೆ. ಅವರೆಲ್ಲರೂ ನಮ್ಮನ್ನು ಕೈ ಹಿಡಿದ್ರೆ ಕೃಷ್ಣ ಅವರು ಗೆಲ್ತಾರೆ. ಹಾಗಾಗಿ ಗೆಲ್ಲಿಂತ ನನ್ನ ಹಾರೈಕೆ. ಹಾಗಾಗಿ ಈ ಟೀಮಲ್ಲೆಲ್ಲ ನಮ್ಮವರೇ ಇದ್ದಾರೆ. ನಮ್ಮ ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ ಮತ್ತು ಎಲ್ಲ ಹೆಣ್ಮಕ್ಳು, ಚೈತ್ರ ಎಲ್ಲ ಇದ್ದಾರೆ. ಸೊ ಇವರೆಲ್ಲ ನಮ್ಮ ಬಳಗದವರೇ. ಹಾಗಾಗಿ ಇವರಿಗೆಲ್ಲ ನಾನು ಶುಭ ಕೋರಿ ನಾನು ಮುಂದುವರಿಸ್ತೀನಿ. ನೀವು ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್. ಏನಂದರೆ ನಂದು ಕ್ಯಾರೆಕ್ಟರ್ ಬಂದು ಒಂದು ಯಂಗ್ ಕಾಲೇಜ್ ಸ್ಟೂಡೆಂಟ್ ಇರೋಂಥ ಕ್ಯಾರೆಕ್ಟ್ರು. ಅದರಲ್ಲಿ ಕುಡುಕರು ಅಂದಮೇಲೆ ಎಲ್ಲ ಏಜ್ನವರು ಇರ್ತಾರೆ. ಆಸ್ಕರ್ ಕೃಷ್ಣ ಹೇಳ್ದಂಗೆ ನಂದು ಏನಂದರೆ ಎಲ್ಲರೂ ಪೇನ್ಗಾಗಿ ಕುಡಿತಾರೆ, ಯಾರೋ ಬಿಟ್ಟೋದ್ರು ಅಂತ ಕುಡಿತಾರೆ. ನಾನು ಮಜಾ ಅಂದರೆ ಒಂದು ಎಂಜಾಯ್ಮೆಂಟ್ ಸಿಗೋಕ್ಕೆ ಕುಡಿತಾ ಇರ್ತೀನಿ. ಸೊ ಅದೇ ಕುಡುಕರಲ್ಲಿ ಕೆಲವೊಂದು ಕೇಳಿದ್ದೀನಿ, ನಿಯತ್ತು ಜಾಸ್ತಿ ಅಂತೆ, ಆಮೇಲೆ ಧೈರ್ಯ ಜಾಸ್ತಿ ಅಂತೆ. ಸೊ ಈ ನನ್ನ ಕ್ಯಾರೆಕ್ಟರ್ ಬಂದು ಒಂಥರ ಲ್ಯಾವಿಶು ಯಂಗ್ ಒಬ್ಬ ಕುಡುಕ, 25 ವರ್ಷದವನು ಕುಡಿತಾ ಇರ್ತಾನೆ. ಅಂದರೆ ಇವಾಗೆಲ್ಲ ಸ್ವಲ್ಪ ಯಂಗ್ಸ್ಟರ್ಸು ಸುಮಾರು ಕುಡಿತಕ್ಕೆ ಎಲ್ಲ ಬೀಳ್ತಾ ಇದ್ದಾರೆ. ಬಟ್ ಅದು ಏನಾಗುತ್ತೆ ಅನ್ನೋದು ಕಥೆಯಲ್ಲಿದೆ. ನಾವೇ ಕಲಿಸ್ತೀವಿ ಅಂತ ನಮಗಿರೋಕ್ಕಿಲ್ವಲ್ಲ ಕಾಸು ಕುಡಿಯೋಕ್ಕೆ, ಅವ್ರಿಂಥವ್ರು ಕಲಿಸಿದ್ರು ಮನೆ ಇಂತಾರೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧರಣಿ. ಫಸ್ಟ್ಲಿ ಐ ಥ್ಯಾಂಕ್ ಫಾರ್ ಡಿರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಸೆಕೆಂಡ್ಲಿ ಟೈಟಲ್ ಬಗ್ಗೆ ಹೇಳಬೇಕಂದ್ರೆ, ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಕಾಮಿಡಿ ಸಬ್ಜೆಕ್ಟ್ ಅಂತ. ತುಂಬ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಬ್ಜೆಕ್ಟ್. ನನ್ನ ಕ್ಯಾರೆಕ್ಟರ್ ಬಂದು ಒಂದು ಮೇನ್ ಲೀಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂದು ಹೌಸ್ ವೈಫ್ ಕ್ಯಾರೆಕ್ಟರ್, ಚಂದ್ರಪ್ರಭಾ ಸರ್ ಅವ್ರ ಕಾಂಬಿನೇಷನ್. ತುಂಬ ಕುತೂಹಲ ಇದೆ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಹೋಪಿಂಗ್ ಫಾರ್ ದಿ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.